ವೆಲ್ಕಮ್ ಬ್ಯಾಕ್ ಟು ಪಾಟೀಲ್ ಪಾಸಿಟಿವ್ ಚಾನಲ್. ಈ ಸುಂದರ ಸಮಯದ ಶುಭಾಶಯಗಳು ತಮ್ಮೆಲ್ಲರ ಅಂತರಾತ್ಮಕ್ಕೆ ತಿಳಿಸುತ್ತಾ, ಅಕ್ಕ ಮಹಾದೇವಿಯ ಒಂದು ವಚನ ಆಲಿಸುವುದರ ಮೂಲಕ ಇಂದಿನ ವಿಷಯವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಇದು ಒಂದು ಅಂದರೆ ಎಲ್ಲರೂ ನಿರೀಕ್ಷೆಯನ್ನು ಮಾಡಿರ್ತಕ್ಕಂಥ ಒಂದು ವಿಡಿಯೋ. ಕಾಮೆಂಟಲ್ಲಿ ನನಗೆ ಈ ಕಾಲದ ಆಹಾರ ಪದ್ಧತಿಯ ಬಗ್ಗೆ ಕೇಳಿದರು. ಅಂದರೆ ಈಗ ಮಳೆಗಾಲ ಪ್ರಾರಂಭ ಆಗಿದೆ, ರೈತರೆಲ್ಲರೂ ಬಿತ್ತನೆಯನ್ನು ಮಾಡ್ತಕ್ಕಂಥ ಸಂದರ್ಭ. ಪ್ರಕೃತಿಯಲ್ಲಿ ನಾವು ಯಾವುದೇ ಬೀಜವನ್ನು ಹಾಕಿದರೂ ಆ ಬೀಜ ಇಂದು ಸಿರಿ ಮೊಳಕೆಯನ್ನು ಒಡೆದು ಫಲವನ್ನು ಕೊಡ್ತಕ್ಕಂಥ ಭೂಮಿ ತಾಯಿಯ ಒಂದು ಈ ಪ್ರಕೃತಿ ದತ್ತವಾದಂಥ ಸುಸಂದರ್ಭದಲ್ಲಿ ಮನುಷ್ಯ ಯಾವ ಆಹಾರವನ್ನು ಸೇವನೆ ಮಾಡಬೇಕು, ಕಾಲಕ್ಕೆ ತಕ್ಕಂತೆ ಅವನು ಆರೋಗ್ಯವಾಗಿರಲು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಏಕೆಂದರೆ ಮೊದಲಿನ ಕಾಲದಲ್ಲಾದರೆ ಮನೆಯಲ್ಲಿ ಅನುಭವಿಸ್ತಾ ಅಜ್ಜಿ ಮತ್ತು ಅಜ್ಜಂದಿರು ನಮ್ಮ ಜೊತೆ ಇರ್ತಿದ್ರು. ನಾವು ಸಂದರ್ಭಕ್ಕನುಸಾರವಾಗಿ ಯಾವ ಆಹಾರ, ಉಡುಗೆ ತೊಡುಗೆಗಳನ್ನು ಮಾಡಬೇಕು ಅನ್ನೋದನ್ನು ಅವರು ನಮ್ಗೆ ತಿಳಿಸ್ಕೊಡ್ತಿದ್ರು. ಈಗ ಎಲ್ಲರ ಒಂದು ರಭಸದ ಜೀವನದಲ್ಲಿ ಒಬ್ಬೊಬ್ಬರೇ ಇರ್ತಕ್ಕಂಥ ಸಂದರ್ಭ, ಒಬ್ಬೊಬ್ಬರೇ ಜೀವಿಸ್ತಕ್ಕಂಥ ಒಂದು ಅನಿಯಮಿತ ಒಂದು ಕಾಲಘಟ್ಟದಲ್ಲಿ ನಾವು ಯಾವ ಸಮಯಕ್ಕೆ ಯಾವ ಆಹಾರದ ಅವಶ್ಯಕತೆ ಇದೆ ಅನ್ನೋದು ಮರೆತು ಹೋಗಿರಬಹುದು. ಆ ಒಂದು ನೆನಪಿಸ್ತಕ್ಕಂಥ ಒಂದು ವಿಡಿಯೋ ಇದಾಗಿದೆ. ಈ ಆಹಾರ ಪದ್ಧತಿಯನ್ನು ನಾವು ಈ ಮಳೆಗಾಲದಲ್ಲಿ ಸೇವನೆ ಮಾಡೋದ್ರಿಂದ ನಾವು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ. ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಒಂದು ಸತ್ಯವನ್ನು ನಾವು ಎಲ್ಲರೂ ಮನಗೊಂಡಿದ್ದೇವೆ. ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ಗುರಿ ಮತ್ತು ಸಾಧನೆಗೆ ಸಕಲ ಚೈತನ್ಯ ಎಂದು ಹೇಳುತ್ತಾ, ಅಕ್ಕ ಮಹಾದೇವಿಯ ಒಂದು ವಚನವನ್ನು ಇಲ್ಲಿ ನೋಡುತ್ತಾ ಮುಂದಿನ ವಿಷಯಕ್ಕೆ ಹೋಗೋಣ. ನಿತ್ಯವೆನ್ನ ಮನೆಗೆ ನಡೆದು ಬಂದೀತು, ಮುಕ್ತಿಯನ್ನ ಮನೆಗೆ ನಡೆದು ಬಂದೀತು. ಜಯ ಜಯ ಗುರುವೇ ನಮೋ ಪರಮ ಗುರುವೇ ನಮೋ ನಮಃ. ಚನ್ನಮಲ್ಲಿಕಾರ್ಜುನನ ತಂದೆನಗೆ ತೋರಿಸಿಕೊಟ್ಟೆ ಗುರುವೇ ನಮೋ ನಮಃ. ಅಂದ್ರೆ ಚನ್ನಮಲ್ಲಿಕಾರ್ಜುನನ ಗುರುವೇ ಜಯ ಜಯ ನಮೋ ನಮೋ ಎನಗೆ ಮನೆಗೆ ನಿತ್ಯವೂ ಬಂದೀತು, ಮುಕ್ತಿಯೂ ಬಂದೀತು. ಗುರು ಚನ್ನಮಲ್ಲಿಕಾರ್ಜುನನ ಅರಿವನ್ನು ತೋರಿಸಿಕೊಟ್ಟಿದ್ದೆನ್ನ ಅಂಥ ಗುರುವಿಗೆ ನಮೋ ನಮೋ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಅಂದ್ರೆ ನಮಗೆ ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಬದುಕಬೇಕು, ಜೀವನದಲ್ಲಿ ಯಾವ ರೀತಿ ಮುಕ್ತಿಯನ್ನು ಪಡಿಬೇಕು ಅಂತಕ್ಕಂಥ ಸಂದೇಶದಲ್ಲಿ ಅಕ್ಕ ಮಹಾದೇವಿ ಈ ವಚನವನ್ನು ಹೇಳಿರುವಂಥದ್ದು. ನಾವು ವಿಷಯಕ್ಕೆ ಬರೋದಾದರೆ, ಮಳೆಗಾಲ. ಈಗ ಈ ಮಳೆಗಾಲದಲ್ಲಿ ನಾವು ಯಾವ ರೀತಿಯ ಆಹಾರವನ್ನು ಹೆಚ್ಚು ಬಳಸಬೇಕು ಅಂತಕ್ಕಂಥದ್ದನ್ನು ತಿಳಿಯೋದೇ ಆದರೆ, ಈಗ ನಮ್ಗೆ ಮಳೆಗಾಲದ ಆಹಾರ ಪದ್ಧತಿಯಲ್ಲಿ ಜೀರ್ಣಶಕ್ತಿ ಕೊರತೆ ಇರುವ ಕಾರಣ ಜೀರ್ಣಾಂಗವು ಪದಾರ್ಥಗಳನ್ನು ಈ ಕಾಲದಲ್ಲಿ ಸೇವಿಸಬೇಕು. ಅಂದರೆ ಜೀರ್ಣವಾಗ್ತಕ್ಕಂಥ ಪದಾರ್ಥಗಳು ಬೆಳ್ಳುಳ್ಳಿ, ಈರುಳ್ಳಿ, ಇಂಗು, ಕರಿಬೇವು, ಮತ್ತು ಬೆಲ್ಲ, ಬೆಣ್ಣೆ, ಈ ರೀತಿ ಮಜ್ಜಿಗೆ, ಅಂದ್ರೆ ಬೆಣ್ಣೆ ತೆಗೆದಿರ್ತಕ್ಕಂಥ ಮಜ್ಜಿಗೆ, ಅರಿಶಿಣದಂಥ ಪದಾರ್ಥಗಳನ್ನು ಹೆಚ್ಚು ನಾವು ಆಹಾರ, ಅಂದರೆ ಈ ಮಳೆಗಾಲದ ಸಮಯದಲ್ಲಿ ಆಹಾರದ ರೂಪದಲ್ಲಿ ಬಳಸೋದೇ ಆದರೆ, ಆಯುರ್ವೇದದ ಪ್ರಕಾರ ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ಮನುಷ್ಯನನ್ನು ಉಷ್ಣತೆಯಿಂದ ಇರುವಂತೆ ನೋಡ್ಕೊಳ್ತದೆ. ಇದರಿಂದ ನಾವು ಆರೋಗ್ಯವಾಗಿ ಇರಲಿಕ್ಕೆ, ಚೈತನ್ಯದಿಂದ ಇರಲಿಕ್ಕೆ ಹೆಚ್ಚು ಸಹಕಾರಿಯಾಗ್ತದೆ ಅಂತಕ್ಕಂಥದ್ದು. ಹಾಗೆ ನಾವು ಮಸಾಲೆ ಪದಾರ್ಥಗಳನ್ನು ನೋಡೋದಾದರೆ, ಕೊತ್ತಂಬರಿ, ಜೀರಿಗೆ, ಶುಂಠಿ, ಕಾಳುಮೆಣಸು, ದಾಲ್ಚಿನ್ನಿ, ಲವಂಗ ಇಂಥ ಒಂದು ಪದಾರ್ಥಗಳನ್ನು ಸಾಂಬಾರು ಪದಾರ್ಥಗಳನ್ನಾಗಿ ಬಳಸುವುದು ತುಂಬ ಸೂಕ್ತ ಅಂತಕ್ಕಂಥದ್ದು. ಹಾಗೆ ನಾವು ನಿತ್ಯವೂ ಚಹಾ ಕುಡಿತೀವಿ. ಎಲ್ಲರಿಗೂ ನಮಗೆ ಚಹಾ ಕುಡಿಲಿಲ್ಲ ಅಂದ್ರೆ ಸೂರ್ಯೋದಯ ಆಗಿಲ್ಲ ಏನೋ ಅನ್ನೋ ಫೀಲ್ ಇರ್ತದೆ ಕೆಲವೊಂದು ಮನೆಗಳಲ್ಲಿ. ಎಂಥ ಚಹಾ ಕುಡಿಬೇಕು ಈ ಸಂದರ್ಭಕ್ಕಂದ್ರೆ, ಬೆಲ್ಲ ಮತ್ತು ಶುಂಠಿ ಚಹಾ. ಅಂದ್ರೆ ನಾವು 1 ಕಪ್ ನೀರು ಹಾಕಿದರೆ ಅದಕ್ಕೆ ಒಂದು ಇಂಚಷ್ಟು, 2 ಕಪ್ಪಿಗೆ ಚಹಾ ಮಾಡ್ತೀವಂದ್ರೆ 1 ಇಂಚಷ್ಟು ಶುಂಠಿ ಜಜ್ಜಿ ಹಾಕಬೇಕು. ಹಸಿದು ಅಲ್ಲನ ಜಜ್ಜಿ ಹಾಕಬೇಕು. ಅದಕ್ಕೆ ಮತ್ತು ಸ್ವಲ್ಪ ಚಹಾ ಪುಡಿ, ಹಾಲು ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಅದು ಏನು ಅಲ್ಲ ಇದೆಯಲ್ಲ, ಅದು ಒಂದು ರೀತಿ ದೇಹಕ್ಕೆ ಆಂಟಿಬಯೋಟಿಕ್ ಥರ ವರ್ಕ್ ಮಾಡ್ತದೆ. ದೇಹವನ್ನು ಉಷ್ಣತೆಯಿಂದ ಇಡಲಿಕ್ಕೆ ಕೂಡ ಕೆಲಸ ಮಾಡ್ತದೆ. ದೇಹದಲ್ಲಿ ಆಗ್ತಕ್ಕಂಥ ನೋವುಗಳನ್ನು ಅದು ಉಪಶಮನ ಮಾಡಲಿಕ್ಕೆ ಕೆಲಸ ಮಾಡ್ತದೆ. ಹಾಗಾಗಿ ಈ ಸಮಯದಲ್ಲಿ ನಾವು ನೀರನ್ನು ಕೂಡ ಕಾಸಿ ಆರಿಸಿದ ನೀರನ್ನು ಕುಡಿದ್ರೆ
ಸೂಕ್ತ. ಹಾಗೆ ಸ್ನಾನಕ್ಕೆ ನೀರನ್ನು ಉಗುರು ಬೆಚ್ಚಗಿನ ನೀರನ್ನು ಸ್ನಾನ ಮಾಡೋದರಿಂದ ಚರ್ಮಗಳಲ್ಲಿ ಆಗ್ತಕ್ಕಂಥ ಕಾಯಿಲೆಗಳಿಂದ ದೂರ ಇರ್ಬೋದು. ಯಾಕಂದ್ರೆ ಒಣ ತುರಿಕೆ ಅಂಥದ್ದೆಲ್ಲ ಬರೋದಿಲ್ಲ. ಆಮೇಲೆ ಈ ಸಮಯದಲ್ಲಿ ನಾವು ಒದ್ದೆ ಬಟ್ಟೆಯನ್ನು ಹಾಕಿಕೊಳ್ಬಾರ್ದು. ಮೈ ಒರೆಸ್ಕೊಳ್ಳಾರ್ದ ಬಟ್ಟೆಯನ್ನು ಹಾಕ್ಕೋಬಾರ್ದು. ಇದರಿಂದ ನಾವು ಸುರಕ್ಷಿತವಾಗಿರಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು. ಹೀಗೆ ನಾವು ಅನೇಕ ವಿಚಾರಗಳನ್ನು ಕಾಲಕ್ಕೆ ತಕ್ಕಂಥ ಜೀವನ ಶೈಲಿಯನ್ನು ರೂಢಿಸಿಕೊಂಡಾಗ ಆರೋಗ್ಯವಾಗಿ ಸುಶಿಕ್ಷಿತವಾಗಿ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡಲಿಕ್ಕೆ ಕಿರಿಕಿರಿ ಇಲ್ಲದೆ ಖುಷಿಯಾಗಿರಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಜಯವಾಗಲಿ, ಶುಭವಾಗಲಿ. ಈ ಸಣ್ಣ ಪುಟ್ಟ ವಿಷಯಗಳನ್ನು ನಾವು ಆಲಿಸೋದರಿಂದ, ಜೀವನದಲ್ಲಿ ಅಳವಡಿಸಿಕೊಳ್ಳೋದರಿಂದ ಖುಷಿಯಾದ ಜೀವನವನ್ನು ನಡೆಸಲಿಕ್ಕೆ ಆಗ್ತದೆ ಅಂತ ಹೇಳ್ತಾ, ಇನ್ನೊಂದು ಮಾತು, ಎಲ್ಲ ಪ್ರೀತಿ ವೀಕ್ಷಕರು, ಯಾವುದೇ ಸಮಸ್ಯೆ ಬರಲಿ, ಜೀವನ ಅಂದ ಮೇಲೆ ಸಮಸ್ಯೆಗಳ ಸರಮಾಲೆಯ ಜೀವನ. ಆ ಸರಮಾಲೆಯ ಜೀವನದಲ್ಲಿ ನಾವು ಧೈರ್ಯದಿಂದಿರಬೇಕು. ಧೈರ್ಯವೊಂದೇ ಅದಕ್ಕೆ ಸುಂದರವಾದ ಮದ್ದು ಅಂತಕ್ಕಂಥದ್ದನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ.